ಅಲಿ ಖಮೇನಿ ಹತ್ಯೆ ಖಂಡಿಸಿ ಅಲಿಪುರದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಅಲಿಪುರ ಬೆಳಗ್ಗೆಯಿಂದ ಕಪ್ಪು ಪಟ್ಟಿ ಧರಿಸಿ ಮುಸ್ಲಿಮರ ಪ್ರತಿಭಟನೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವಂತಹ ಚಿಕ್ಕಬಳ್ಳಾಪುರ ಎಸ್ಪಿ 1986ರಲ್ಲಿ ಅಲಿಪುರಕ್ಕೆ ಭೇಟಿ ನೀಡಿದ್ದ ಅಲಿ ಖಮೇನಿ ಇರಾನ್ನೊಂದಿಗೆ ಶಿಯಾ ಸಮುದಾಯದವರ ಸಂಪರ್ಕ. ಕಪ್ಪು ಬಾವುಟ ಪ್ರದರ್ಶನ, ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ದಾವೆ. ಶೋಕ ಸಾಗರದಲ್ಲಿ ಖಮೇನಿ ಅಭಿಮಾನಿಗಳ ಕಣ್ಣೀರು. ಅಲಿ ಖಮೇನಿ ಹತ್ಯೆ ಖಂಡಿಸಿ ಅಲಿಪುರದಲ್ಲಿ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಲಿಪುರಕ್ಕೆ ಅಲಿ ಖಮೇನಿ ಅವರು ಭೇಟಿಯನ್ನ ಕೊಟ್ಟಿದ್ರು. 1986ರಲ್ಲಿ ಅಲಿಪುರಕ್ಕೆ ಭೇಟಿಯನ್ನ ಕೊಟ್ಟಿರ್ತಾರೆ ಅಲಿ ಖಮೇನಿ ಅವರು. ಇರಾನ್ನೊಂದಿಗೆ ಶಿಯಾ ಸಮುದಾಯದವರ ಸಂಪರ್ಕ ಇರುತ್ತೆ. ಸೊ ಹೀಗಾಗಿ ಬೆಂಗಳೂರಿನಲ್ಲೂ ಸಹಿತ ಒಂದಿಷ್ಟು ಪ್ರತಿಭಟನೆಗಳು ನಡೀತಾ ಇರುವಂತದ್ದು ರಿಚ್ಮಂಡ್ ಸರ್ಕಲ್ ಬಳಿ. ಇನ್ನು ಅದಾದ ಬಳಿಕ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲೂ ಸಹಿತ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶೋಕ ಸಾಗರದಲ್ಲಿ ಖಮೇನಿ ಅಭಿಮಾನಿಗಳ ಕಣ್ಣೀರು ಹರಿತಾ ಇರುವಂತದ್ದು. ಇದೀಗ ಅಲಿ ಖಮೇನಿ ಹತ್ಯೆ ಖಂಡಿಸಿ ಜಗತ್ತಿನಾದ್ಯಂತ ಎಲ್ಲೆಡೆ ಕೆಲವೊಂದು ಭಾಗಗಳಲ್ಲಿ ಈಗ ಮುಸ್ಲಿಮರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅಲಿ ಖಮೇನಿ ನಮಗೆ ಒಬ್ಬ ಒಳ್ಳೆಯ ಗುರುಗಳಾಗಿದ್ರು. ಸೊ ಹೀಗಾಗಿ ನಮಗೆ ಒಳ್ಳೆಯ ರೀತಿಯಾದಂಥ ಒಂದಿಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ರು. ಇನ್ನು ಅದೇ ರೀತಿಯಾಗಿ 1986ರಲ್ಲಿ ಅಲಿಪುರಕ್ಕೆ ಭೇಟಿಯನ್ನು ನೀಡಿರ್ತಾರೆ. ಅದರ ಜೊತೆಗೆ ಇರಾನ್ ಜೊತೆಗೆ ಶಿಯಾ ಸಮುದಾಯದ ಸಂಪರ್ಕ ಸಹಿತ ಇರುವಂಥದ್ದು. ಹೀಗಾಗಿ ಅವರ ಹತ್ಯೆ ಏನಿದೆ, ಅಲಿ ಖಮೇನಿಯ ಹತ್ಯೆ, ಇದೀಗ ಎಲ್ಲೆಡೆ ಕೂಡ ಅದಕ್ಕೆ ಶೋಕ ಸಾಗರದಲ್ಲಿ ಜನಗಳು ಮುಳುಗಿರುವಂಥದ್ದು. ಸೊ ಹಾಗಾಗಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಅಲ್ಲಿ ಅಂಗಡಿಗಳೆಲ್ಲ ಕ್ಲೋಸ್ ಆಗಿರುವಂಥದ್ದು. ಇನ್ನು ಅದರ ಜೊತೆಗೆ ಅಲ್ಲಿರುವಂಥ SP ಸಹಿತ ಅಲ್ಲೇ ಮೊಕ್ಕಾಂ ಹೂಡಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯಕೂಡದು ಅಂತ ಅಲ್ಲೇ ಮೊಕ್ಕಾಂ ಹೂಡಿ ಇದೀಗ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಇದೀಗ ಗಮನಿಸ್ತಾ ಇದ್ದೀವಿ, ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲೂ ಸಹಿತ ಪ್ರತಿಭಟನೆ ನಡೀತಾ ಇತ್ತು. ಹಾಗಾಗಿ ಅಲಿ ಖಮೇನಿಯ ಒಂದು ಏನು ಅವರ ಆಡಳಿತ ಇದೆ, ಅವರ ಒಂದಿಷ್ಟು ಹಿರಿಯರಾಗಿ ಒಂದಿಷ್ಟು ಏನು ರಾಜಕೀಯವಾಗಿ ಆಗಿರ್ಬೋದು, ತಾಂತ್ರಿಕತೆ ಏನಿದೆ, ಅವರ ರಾಜತಾಂತ್ರಿಕತೆ ಏನಿದೆ, ಇದೆಲ್ಲವೂ ಕೂಡ ಒಂದಿಷ್ಟು ಒಳ್ಳೆ ರೀತಿಯಾದಂಥ ರಾಜಕಾರಣವನ್ನು ನಡೆಸ್ಕೊಂಡು ಬಂದಂಥವ್ರು. ಅವರ ಆಡಳಿತ 36 ವರ್ಷದ ಏನು ಸುದೀರ್ಘ ಆಡಳಿತ ಇತ್ತು, ಅದು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಆಗುವಂಥದ್ದು. ಹೀಗಾಗಿ ಮುಸ್ಲಿಂ ಸಮುದಾಯದಲ್ಲೂ ಸಹಿತ ಅವರನ್ನು ತುಂಬ ಜನ ಫಾಲೋ ಮಾಡುವಂಥವ್ರು ಇದ್ರು, ಅವರ ಅಭಿಮಾನಿಗಳು ಕೂಡ ಹೆಚ್ಚಾಗಿ ಇರುವಂಥದ್ದು. ಸೊ ಹೀಗಾಗಿ ಅದರ ಒಂದು ಶೋಕಾಚರಣೆಯಲ್ಲಿ ಮುಳುಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲಿಪುರ ಊರಿದೆ. ಈ ಊರಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಈ ಊರಲ್ಲಿ ಅರೌಂಡ್ 90% ಶಿಯಾ ಪಬ್ಲಿಕ್ ಇದ್ದಾರೆ. ಬಾಕಿ 100 ಫ್ಯಾಮಿಲೀಸ್ ಅರೌಂಡ್ ಹಿಂದೂ ಪಬ್ಲಿಕ್ದು ಕೂಡ ಇದೆ. ನಾವು ಇವತ್ತು ಇಲ್ಲಿ ಅಂಜುಮನ್ ಕಮಿಟಿ ಮೆಂಬರ್ ಜೊತೆ ಮತ್ತು ಬೇರೆ ಊರದವ್ರ ಜೊತೆ ಕೂಡ ಎಲ್ಲ ಮಾತಾಡಿ ಅವರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ನಿನ್ನೆ ಇರಾನಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಅವ್ರ ಸುಪ್ರೀಂ ಲೀಡರ್ದು ಡೆತ್ ಆಗಿದೆ ಒಂದು ಇನ್ಸಿಡೆಂಟಲ್ಲಿ. ಆದಮೇಲೆ ಈ ಊರಲ್ಲಿ ಇವರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಅಂಜುಮನ್ ಕಮಿಟಿ ಕಡೆಯಿಂದ ಒಂದು ಪ್ರೇಯರ್ಸ್ ಆದಮೇಲೆ ಮಸ್ಜಿದಿಯಲ್ಲಿ 2:30 ಅರೌಂಡ್ ಪ್ರೇಯರ್ಸ್ ಮಾಡ್ತಾರೆ. ಆಮೇಲೆ ಒಂದು ಮಸ್ಜಿದಿಯಿಂದ ಬೆಂಗಳೂರು ಸರ್ಕಲ್ ತನಕ ಅರೌಂಡ್ 3,000 ಪರ್ಸನ್ಸ್ ಅಲ್ಲಿ ನಡ್ಕೊಂಡು ಹೋಗಿ ಪ್ರೊಸೆಷನ್ ಇಂದ ಮೆರವಣಿಗೆ ಮಾಡಿಕೊಂಡು ಒಂದು ಪ್ರೊಟೆಸ್ಟ್ ಥರ ಮಾಡ್ತಾರೆ. ಸೊ ನಾವು ಈಗೋಸ್ಕರ ಪೊಲೀಸ್ ಇಲಾಖೆ ವತಿಯಿಂದ ಸಫಿಷಿಯೆಂಟ್ ಸ್ಟಾಫ್ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. DR ಪಾರ್ಟಿ ಕೂಡ ಇದೆ, ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ಇದ್ದಾರೆ, ಮತ್ತು ಅಂಜುಮನ್ ಕಮಿಟಿ ಮೆಂಬರ್ಸ್ ಮತ್ತು ಊರದವರು ಕೂಡ ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಕಾಪರೇಷನ್ ಕೊಡ್ತಾ ಇದ್ದಾರೆ. ಯಾವುದೂ ಥರದ್ದು ಸಮಸ್ಯೆ ಇಲ್ಲ. ಕಾನೂನು ಸುವ್ಯವಸ್ಥೆ ಮೇಂಟೈನ್ ಆಗಬೇಕು, ಲಾ ಆ್ಯಂಡ್ ಆರ್ಡರ್ಗೆ ಯಾವುದೂ ಥರದ್ದು ಸಮಸ್ಯೆ ಆಗಬೇಕು, ಅದು ನಾವು ನಮಗೆ ಊರದವರು ಕೂಡ ಕಾಪ್ರೇಟ್ ಮಾಡ್ತಾರೆ. ಮತ್ತು ಪೊಲೀಸ್ ಇಲಾಖೆ ಕೂಡ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ಇದು ಇನ್ಶೂರ್ ಮಾಡಿದ್ದಾರೆ. ಅಂಜುಮನ್ ಜಾಫರಿಯಾ ಸಂಸ್ಥೆಯವ್ರ ಜೊತೆ ನೀವು ಸಭೆ ಮಾಡಿದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ, ಏನೋ ಸೂಚನೆ ಕೊಟ್ಟರು? ನಾವು ಎಲ್ಲ ಅದೇ ಫಸ್ಟ್ ಕೇಳಿದಾಗ ಏನು ಇವತ್ತು ತೀರ್ಮಾನ ಮಾಡಿದ್ದಾರೆ ಅವರು, ಸಿನ್ಸ್ ನಿನ್ನೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ, ಸೊ ಏನಾಗುತ್ತೆ ಇವತ್ತು, ಹೇಗೆ ಥರ ಅವರು ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ನಮಗೆ ಅದೇ ನಮ್ಮ ಗಮನಕ್ಕೆ ಹೇಳಿದ್ದಾರೆ ಎಲ್ಲರೂ ಬ್ಲ್ಯಾಕ್ ಕಲರ್ದು ಬಟ್ಟೆ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು. ಮತ್ತು 3 ದಿನ ಮಾರ್ನಿಂಗ್ ಶೋಕಾಚರಣೆ ಮಾಡ್ತಾ ಇದ್ದಾರೆ ಈ ಊರಲ್ಲಿ. ಔಟ್ ಆಫ್ ದಟ್ ಈಗ ಫಸ್ಟ್ ಡೇ ಇವತ್ತು ಸ್ವಂತ ಇಷ್ಟದಿಂದ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಎಲ್ಲರೂ.
ಸುಮಾರು ಅಂಗಡಿ ವಗैरह ಓಪನ್ ಕೂಡ ಇದೆ. ಅವರಿಗೂ ಕೂಡ ಏನು ಬಲವಂತವಾಗಿ ಏನು ಕ್ಲೋಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಯಾರು ಸ್ವಂತ ಇಷ್ಟದಿಂದ ಕ್ಲೋಸ್ ಮಾಡಿದ್ದಾರೆ ಅದು ಎಲ್ಲ ಅಂಗಡಿ ವगैरह ಕ್ಲೋಸ್ ಇದೆ. ನಾಳೆಯಿಂದ ಎಲ್ಲ ಅಂಗಡಿ ಓಪನ್ ಆಗುತ್ತೆ. 3 ದಿನ ಅದು ಶೋಕಾಚರಣೆ ಇದೆ.